ನಮ್ಮ ಅಟ್ಟೆನ್ ಬರ್ಲಿ ಮಾಡ್ತೀನಿ. ಇಷ್ಟೊತ್ತಾದ್ರೂ ಎಲ್ಲಿಗೋದ್ರು ಬರ್ದನೆಯೇ. ಸುಮ್ಮನೆ ಹೇಳೋರಿಲ್ಲ ಕೇಳೋರಿಲ್ಲ ಅನ್ಕೊಂಡು ಬೆಳಗ್ಗೆನೆ ಹೇಳಿನಿ ಅಕ್ಕಿ ಎಲ್ಲ ಖಾಲಿ ಆಗದೆ ತಂದ್ಕೊಡಿ ಅಂತ. ತಂದಿಲ್ಲ. ಸೊಸೈಟಿಯಿಂದ ಕೊಡೋ ಅಕ್ಕಿನುವೆ ತಿನ್ಕೊಂಡು ನೆಕ್ಕೊಂಡು ನೀರು ಕುಡ್ಕತ್ತಾರೆ. ಅದು ಅದನ್ನೇ ದುಡ್ಡು ಬೇರೆ ಹಾಕ್ತಾರಲ್ಲ ಅಕ್ಕಿಗೆ 5 ಕೆಜಿಗೆ, ಅದನ್ನ ನೆಕ್ಕೊಂಡು ತಿನ್ಕತ್ತಾರೆ. ಇನ್ನೇನ್ ಮಾಡೋರು ಈಗ? ಅಕ್ಕಿ ಇಲ್ಲ ಕಣ್ಮರೆ ತಕ್ಕಪ್ಪ ಖಾಲಿ ಆಗದೆ ಅಂತ. ಈಗ ಹೋಗಿ ತಂದ್ಬಿಡ್ತೀನಿ ಅಂದವನು ಇನ್ನೂ ಬಂದಿಲ್ಲ. ಎತ್ತಾಗೋಗ ಹಾಳಾಗಿ ನಿಂತ್ಕೊಂಡಿದ್ದನು. ಹೊಟ್ಟೆ ಬೇರೆ ಸಂಕಟ ಆಯ್ತಾ ಕೂತದೆ. ಏನು ಕೊಡ್ತಾಳೆ ಅಂದ್ಬಿಟ್ಟು ತಾರ್ನಟ್ಟಿಲಿ ದಿನ ಹೋಗಿ ಅನ್ನ ಇಕ್ಕು ಅಂತ ನಿಂತ್ಕೊಳಕಾದದೇನೋ. ಚೆನ್ನಾಗಿ ಆಡ್ತಾನೆ ಒಳ್ಳೆಯ. ಈಗ ಎತ್ತಿಕ್ ಮರ ಎಟ್ಟಿಗೆ ಬಂದಿದ್ದೀನಿ ನೀನು? ಅದೆಲ್ಲಿಗೆ ಹೋಗಿದ್ದಲ್ಲ ಅಲ್ಲೇ ಇದು ಸಾಯಿವೆ. ಬಂದ ತಕ್ಷಣ ನೀನು ಜಗಳ ಕರಿಬೇಡ. ನಿಮ್ಮ ಅವ್ವನ್ ನಾ ಬಡ್ಡಿ ಅಲ್ಲ. ಏನ್ ನಮ್ಮ ಅವ್ವನ್ ಸುದ್ದಿಗೆಲ್ಲ ಹೋಯ್ತಿದ್ದೀರಿ? ಅದು ಯಾಕಂತ ನಿಮ್ ಕೇಳೋದು? ನಾನ್ ಕೇಳ್ತಿರೋದೇನೋ, ನೀವು ಮಾತಾಡ್ತಿರೋದೇನೋ. ಒಂದಕ್ಕೊಂದು ಅರ್ಥನೂ ಇಲ್ಲ ಕುಲನೂ ಇಲ್ಲ. ಏನ್ ಹಿಂಗ್ ಮಾತಾಡ್ತಿದ್ದೀರಿ ನೀವು? ಹೆಸರು ಹೇಳೋದು ನಿಮ್ಗೆ? ಅಲ್ಲ ಕಿವಿಗೂ ಹೋಗ್ಲಿಲ್ವಾ? ಅಕ್ಕಿಲಕನ್ ಮರೆ ಒಂದ್ ಕಾಳುವೆ ಅಂತ ಅವತ್ತಿಂದ ಬಿಡ್ಕತಾವನಿ. ನಾನು ಏನು ನಾನೇ ಇವತ್ತು ಹಸಿರು ಹಾಗೆ ಹಸಿಟ್ಟಿತ್ತು ಅಂಬಡಿ ಕಾಯ್ಸ್ಕ ಕುಡ್ದೀನಿ. ಏನ್ ಮಾಡನೆ ನಾನೀಗ? ನಾನೇನ್ ಮಾಡನೆ ಅದಕ್ಕೆ? ಒಳ್ಳೆ ಚೆನ್ನಾಗಿ ಆಡ್ತಿದ್ಯಲ್ಲ. ನಿನ್ ಗೇದಿ ಎಲ್ಲ ತಂದು ನಿನ್ಗೆ ಹೊರ್ಸ್ಬಿಡ್ಬೇಕೇನೋ. ನಮಗೂ ಸಾಲ ಪಾಲ ಎಲ್ಲ ಇರ್ತವೆ. ಏನಕ್ಕೆ ಮಾಡ್ಕೊಂಡಿದ್ದೀರಿ ಸಾಲವ? ಇಂಥದಕ್ಕೆ ಮಾಡೀನಿ ಅನ್ನಿ ಆಗ ನಾನು ಒಪ್ಕೋತೀನಿ. ಲೆಕ್ಕ ಪುಕ್ಕ ಇಲ್ದರ ಸಾಲನೆಲ್ಲ ಮಾಡ್ಕೊಂಡು ನೀವು ಮನೆಗೆ ಸಾಮಾನು ಕೇಳಿದ್ರೆ ಸಾಲ ಅಂತ ಸಂದೆ ಗಂಟ ನೀವು ಅದ್ರ ಮೇಲೆ ಹೇಳ್ತಾ ನಿಂತ್ಕೊಂಡ್ರೆ ಅಟ್ಲಿರ ಹೆಂಗ್ ಜೀವನ ಮಾಡ್ಬೇಕು? ಒಳ್ಳೆ ಚೆನ್ನಾಗದ ನಿಮ್ದು ಒಳ್ಳೆ ನಾಟಕ. ಪತರಾಗೆ ತತ್ತೀನಿ ಅಂತ ಹೂ ಅನ್ಕೊ ಹೋಗ್ಬಿಟ್ಟು ಕುಡ್ಕೊ ಬಂದಿದ್ದೀರೇನೋ. ಸರಿಯಾಗಿರಕ್ಕಿಲ್ಲ. ಆಮೇಲೆ ಏನೇನು ಮಾತಾಡಿದ್ರೆ ನೀನು? ಏನೋ ಹೋಗ್ಲಿ ಅಂತ ಸೌಸ್ಕೊಂಡಿದ್ರೆ ಏನ್ ನಿಂದು ಗೋಳು ಏನು ನಿಂದು ಅಂತ? ಅಲ್ಲ ನಿನ್ನ ಚಿನ್ನ ತಕಬ ಒಡವೆ ತಕಬ ವಸ್ತ್ರ ತಕಬ ಅಂತ ಕೇಳ್ತಿದ್ದಾನೆ. ಇಟ್ಲು ತಂದ್ಕೊಡಕ್ಕಾಯ್ಕಿಲ್ವಾ? ಕಟ್ಕ ಬಂದು ಹೇಳ್ತಿಗೆ ನಿನ್ ಹೇಗ್ತಿಗ್ ಬೆಂಕಿ ಹಾಕ ಜಾಡ್ಸ್ ಒದ್ದು ಬರ್ತೀನಿ ದೊಡ್ಡ ಬಡ್ಡಿ. ಏನೇನು ಮಾತಾಡೋದು ನೀನು? ಏನ್ ಮಾತಾಡ್ತಿರೋದು ನೀನು ಅಂತ? ಯಾಕೋ ಜಾಸ್ತಿ ಹೆಚ್ಕೊಬಿಟ್ಟಿದ್ಯಲ್ಲ ನೀನು. ಓ ಏನು ಸದ್ರ ಜಾಸ್ತಿ ಆಗೋಯ್ತು ಇವಳಿಗೆ. ಹೇಳೋರಿಲ್ಲ ಕೇಳೋರಿಲ್ಲ. ಇಷ್ಟ ಬಂದಂಗೆ ಕುಡಿತಾಳೆ ಲೋಪರ್ ಬಡ್ಡಿ. ನೆಟ್ಪಂಗ್ ನೇರ್ವಾಗೆ ಬುದ್ಧಿ ಹೇಳ್ಕೊಟ್ಟಿದ್ರೆ ತಾನೆ ನಿಮ್ಮ ಮಟ್ಟಿಲಿ. ನೀನು ಸುಮ್ಮನೆ ಏನೋ ಮಟ್ಟಿ ನಮ್ಮ ಅಪ್ಪನ ಮೇಲೆ ಸುದ್ದಿಗೆಲ್ಲ ಹೋಗ್ಬಿಡ್ಬೇಡ ನೀನು. ಕಾಪ ಬರ್ಬಿಡ್ತದೆ ಎಲ್ಲಿಲ್ದಾರ ಕಾಪ. ಅಲ್ಲ ನಿನ್ಗೆ ಇಡ್ತಿ ತದ್ದಾನೆ ಹೇಗ್ತಿಲ್ದವ್ರುವೆ ಅವ್ರ ಸುದ್ದಿ ಬೇರೆ ಬೇಕು ನಿನ್ಗೆ. ವರ್ಷ ಮಾಡ್ತಾರೆ ಇರು, ವರ್ಷಿಸ್ಕೊಬಿಡುವೆ. ನಿಮ್ಮ ಬಡ್ಡೆ ಇದೆ. ಏನ್ ಮಾಡ್ಸಾಕಾಗಿದ್ದಾನು? ಚೆನ್ನಾಗಿ ಕೇಳ್ತಿದ್ದೀನಿ ಅಂತಕೋ. ಚೆನ್ನಾಗಿ ಕೇಳ್ತಿದ್ದಿ. ನಿನ್ ತಂಗಿಗೆ ಏನ್ ಮಾಡ್ಸಾಕಾಗಿದ್ದಿ? ಹಂಗೆ ತಾನೆ ಅವಳ ಗಂಡನ ಕೇಳೋದು. ನೀನೇನ್ ಮಾಡ್ಸಾಕಾಗಿದ್ದಿ ನಿನ್ ಗಂಡು ನಿನ್ ತಂಗಿಗೆ? ಆಸ್ತಿ ಪಾಲ್ ಕೊಟ್ಟಿವಿ ಅವಳಿಗೆ. ಹಂಗಿದ್ರೆ ನೀನು ನನ್ನ ಹೋಗಿ ತಕಬ ಅಂತ ಇದೀಯಾ? ಏನ್ ತರ ಮುಗ್ತದೀಯಾ? ಹೋಗಿ ತಕಬ ಹೋಗು. ಚೆನ್ನಾಗದ ಇದೊಳೆಯ. ಎಲ್ಲಿಂದ ತಂದರು? ಮರ್ಯಾದೆಯಿಂದ ಸಾಮಾನು ತಂದು ಹಾಕು ನೀನು ಅಷ್ಟೇಯ. ಏನ್ ನಾಟಕ ಆಡ್ತಿದ್ದಿ? ಅದೆಲ್ಲ ಬಿಟ್ಟಾಕೋ. ಇಷ್ಟೊತ್ತು ಗಂಟೆ ಎಲ್ಲಿಗೆ ಹೋಗಿದ್ದಿ ನೀನು? ಕಾಸಿಲ್ಲ ಅಂತಿದ್ದೆಲ್ಲ ದಿನ ಗೇಯಕ್ಕೆ ಹೋಯ್ತಿದ್ದಿ. ಕಾಸನ್ನೆಲ್ಲ ಏನ್ ಮಾಡಿ? ಕೆಲಸದವ್ರು 5 ಗಂಟೆಗೆ ಬಿಡ್ತಾರೆ. 7 ಗಂಟೆ ಆದ್ರೂ ಒಟ್ಟಿಗೆ ಬರೋಕಿಲ್ಲ. 7 ಗಂಟೆ ಯಾಕೆ 10 ಗಂಟೆ ಆದ್ರೂ ಬರೋಕಿಲ್ಲ. ಇತ್ತೀಚೆಗಂತೂ ಎದ್ದ ತಕ್ಷಣ ಕಡ್ದೋಯ್ತಿದ್ದಿ. ಎಲ್ಲಿಗೆ ಹೋದಿ? ಕೆಲ್ಸಕ್ಕೆ ಹೋಗೋದು 9 ಗಂಟೆ 10 ಗಂಟೆ ಬೀಳ್ತಾನೆ. ಅಲ್ಲಿ ಗಂಟೆ ಏನು ಮಾಡಕ್ಕೆ ಎಲ್ಲಿಗೆ ಹೋದಿ ನೀನು? ಒಂದೊಂದು ದಿವಸ ಒಟ್ಟಿಗೆ ಬರೋಕಿಲ್ಲ. ದೂರಕ್ಕೆ ಕೆಲ್ಸಕ್ಕೆ ಹೋಗ್ಬಿಟ್ಟಿವ್ನಿ, ಅಲ್ಲಿ ಉಳ್ಕೊಂಡಿವ್ನಿ ಅಂತ ಸುಳ್ಳು ಹೇಳ್ತಿದ್ದಿ. ಅದು ಕೇಳಿದ್ರೆ ಇಲ್ಲಾಂದ್ರೆ ಮನೇಲಿ ಹೆಡ್ತಿ ಮಕ್ಳು ಕಾಯ್ತಾ ಇರ್ತಾರೆ. ಹೆಡ್ತಿ ಕಾಯ್ತಾ ಇರ್ತಾಳೆ ತಾಳು. ಹೋಗ್ಬಿಟ್ಟು ಫೋನ್ ಮಾಡಾರು ಹೇಳದ ಅನ್ನೋದ್ವಿಲ್ಲ ಏನೂ ಇಲ್ಲ. ನಿಂಗೆ ಇಷ್ಟ ಬಂದಂಗೆ ಉಳ್ಕೊತಿದ್ದಿ. ನೀನು ಮಾಡ್ತಿದ್ದಿ. ಕೇಳೋರಿಲ್ಲ ಅನ್ಕೊಬಿಟ್ಟಿದ್ದೀಯ ನೀನು. ಅಂತ ಬಂಗ ಬಲ್ಗುದಿದ್ರೆ ಅದಕ್ಕೆ ಹೇಳ್ತೀವಿ ನಿನಗೆ. ಬಿಟ್ಬಿಟ್ಟು ನಿಂತ್ಕೊ. ನೀನು ಒಬ್ಬನೇ ಬಿಟ್ಬಿಟ್ಟು ನಿಂತ್ಕೊ ಅಂತ. ಇಂಥ ಎತ್ತಿ ಎಡ್ತಿಲ್ಲ ನೆಟ್ಟಕ್ಕೆ ಸಾಕಾಗ್ದೇನೆ ದೊಡ್ಡ ಗಣಿಸ್ತಾರ ಬೇರೆ ನಿನಗೆ. ನಾ ಬೆಳಗ್ಗೆಯಿಂದ ಸಾಯ್ತಾ ಕೂತೀವಿ ಅಲ್ಲಿ ಹಸ್ಕೊಂಡು. ಜ್ಞಾನ ಬೇಕು ಹೆಂಗ್ಸ್ಗೆ. ಗಂಡಸು ಜ್ಞಾನ ಬೇಕು ಹೆಂಗ್ಸ್ಗೆ. ಏನು ತಂದಾಕಿರತ್ತಳು ತಂದ ಹಾಕದ ಮುಟ್ಟದ ಅಂತ ಏನೂ ಇಲ್ಲ ನಿನಗಂತೂ. ನೀನು ತಾನು ಅಂತ ಮಾತಾಡ್ಬೇಡ ನೋಡು. ನೀನು ಕ್ವಾಪ ಬಂದ್ಬಿಡ್ತದ ನನಗೆ. ಮರ್ಯಾದಸ್ತ ಅಲ್ವಪ್ಪ. ಕ್ವಾಪ ಬಂದ್ಬಿಡ್ತದೆ ಕಂತಕ್ಕೋ. ಕ್ವಾಪ ಬಂದ್ಬಿಡ್ತದೆ. ಇನ್ನೇನು ಮಾಡೋದು? ಬೇಡ್ತಿ ಬೇಡ ಅಂದ್ರೂ ಎಲ್ಲರೂ ಒರ್ಸಿ ಸಾಕಾಗದೆ. ನಾನು ಓದ್ಕೊ ಸಾಕಾಗಿವನೆಲ್ಲ. ಕ್ವಾಪ ಬರ್ದಾನೆ ಇನ್ನೇನು ಮಾಡೋದು? ನೀವು ಚೂರುವೆ ಮನ್ಸತ್ವ ಇಲ್ಲ ಕಂತಕ್ಕೋ. ಮನ್ಸತ್ವ ಇಲ್ಲ. ಎಡ್ತಿ ಹಸ್ಕೊಂಡವಳ ಏನು ಕಾಸಿಲ್ಲ ಕರಿ ಮಾಡಿಲ್ಲ ಸಾಮಾನು ತನ್ಕೋಗದ ಅಂತ ಅಂದೇನೆ. ನೀನು ಸುಮ್ಮನೆ ನಾನಂಗೆ ಹೊಡೆದಾಡೋದು ಅಲ್ಲ ಕಣ್ರಿ. ಎಲ್ಲಿಗೆ ಹೋಗಿದ್ರಿ ನೀವು ಇಲ್ಲಿ ಗಂಟ? ನನಗೆ ಏನಾಯ್ತು ಹೆಚ್ಚು ಕಡಿಮೆ ಎತ್ತಾಗಾಯ್ತು ಏನೋ ಅಂತ ಎಷ್ಟು ಗಾಬರಿ ಆಯ್ತೀನಿ ಗೊತ್ತಾ? ಏನೋ ಕಿರ್ಚ್ಕತೀನಿ ಹರ್ಚ್ಕತೀನಿ. ಅದು ಬಿಟ್ಬಿಟ್ಟು ನೀವು ಯಾಕೆ ಎಲ್ಲಿಗೆ ಹೋದಿರಿ ಹಂಗೆ? ಯಾಕೆ ಸುತ್ತದ ಪಾಠಾಗಿದ್ದೀರಿ ನೀವು? ಎಲ್ಲಿಗೆ ಹೋದಿರಿ ಹೇಳಿ ನೀವು? ಹೇಳಕ್ಕೂ ಇಲ್ಲ ಮಾಡೋಕ್ಕೂ ಇಲ್ಲ. ಫೋನ್ ಮಾಡ್ರೆ ಫೋನು ಎತ್ತಕ್ಕಿಲ್ಲ. ಏನೋ ಆಗ್ಲೋ ಈಗಲೋ ಹ್ಞೂ ಅಂತಿದ್ದೀರಿ. ಅದು ನೆಟ್ಟು ಮಾತಾಡೋಕಿಲ್ಲ. ಎಲ್ಲಿಗೆ ಹೊಂಟೋದಿರಿ ಹಂಗೆ? ಅಲ್ಲ ಸಾಲನೆಲ್ಲ ಮಾಡ್ಕೊಂಡಿದ್ದೀರ ಅಂತಲ್ಲ ಊರಲ್ಲೆಲ್ಲವ. ಸುಮ್ಮನೆ ಎತ್ತಿಗೆ ಸಾಲ ಮಾಡ್ಕೊಳಕ್ ಹೋದ್ರಿ? ಐಕ್ಲಿಲ್ಲ ಮಕ್ಳಿಲ್ಲ ಮನೇಲಿ. ಸಾಲ ಆಯ್ತದೆ ಕಣಪ್ಪ. ಹೆಚ್ಚಕ್ಕೆ ಸಾಲ ಆಗೋಯ್ತದೆ ಸೋಲಾಗೋಯ್ತದೆ ಅನ್ನಕ್ಕೆ ಯಾರೂ ಇಲ್ಲ.
ಅಂಥದ್ರಲ್ಲಿ ನೀವು ಹೆಂಗಿರ್ಬೇಕು, ದುಡ್ಡು ಕಾಸು ಉಳಿಸ್ಕೊಂಡ್ ಮಡಿಕೋಬೇಕು. ಅದು ಬಿಟ್ಬಿಟ್ಟು ನೀವು ನೆಟ್ಗೆ ಇರೋ ಒಬ್ಳು ಹೇಳ್ತಿ, ಮನೇಲಿ ಒಬ್ಳು ಹೇಳ್ತಿ ಅವಳೆ, ನೀ ಈಚ್ಕಿಲ್ಲ ಆಚ್ಕಿಲ್ಲ, ಅತ್ತೆ ಅವ್ವ ಅಪ್ಪನ ತಂದಾಕಂಗಿಲ್ಲ, ಏನಿಲ್ಲ, ನಾ ಅದಕ್ಕೆ ನಾದಿರು ಮಾಡಂಗಿಲ್ಲ, ನಾವು ಒಬ್ಳಿಗೂ ತಂದಾಕ ಕಾಯ್ಕಿಲ್ಲ ಅಂದರೆ ನಾನು ನೋಡಿ ಎಂಥ ಗಂಡನ ಕಟ್ಕೊಂಡಿನಿ, ಎಂಥ ಪುಣ್ಯ ಮಾಡೀನಿ ನೋಡಿ ನಾನು. ಬಾಯಿ ಮುಚ್ಚು ಸಾಕೋಕತ್ತೆ. ನಿನ್ನ ನಾಟಕವ ಯಾರ ಮುಂದೆ ಆಡ್ತಾ ಇದ್ದಿ? ಯಾರ ಮುಂದೆ ಆಡ್ತಾ ಇದ್ದಿ? ಓ, ನಾನು ನಿನ್ನ ನಾಟಕಕ್ಕೆಲ್ಲವ ಕಣ್ಣೀರು ಸೂಸ್ಬಿಡ್ತಾರೆ ಅಂತವೇನೋ. ಸುಮ್ಮನೆ ಇದೆ ಲಾಸ್ಟ್ ನಿಂಗೆ ಹೇಳ್ತಿರೋದು. ಅದು ಇದು ಏನು ಎತ್ತ ಅಂತ ನಾನು ಕೇಳಕ್ಕೆ ಬರಬೇಡ ನೀನು. ಇಷ್ಟ ಬಂದಾಗ ಹೋಯ್ತೀನಿ, ಕಷ್ಟ ಬಂದಾಗ ಇರ್ತೀನಿ. ಸುಮ್ಮನೆ ನೀನು ಕಟ್ಕೊಂಡು ನನ್ನ ಜೀವನ ಸಾಕಾಗೋಗದೆ. ಅಲ್ಲ, ಇದು ಯಾಕೆ ಹಿಂಗೆ ಆಡ್ತಾ ಇದ್ದೀರಿ ನೀವು? ಅಲ್ಲ, ನಾನು ಮಾತಾಡದೆ ಒಂದು, ನಾನು ಕೇಳದೆ ಒಂದು, ನೀವು ಮಾತಾಡದೆ ಒಂದು. ಬೆಳಗ್ಗೆಯಿಂದ ಸಾಮಾನು ತರದೇನೆ ಎಲ್ಲಿಗೆ ಹೋಗಿದ್ರಿ ಅಂತ? ಏನು ಸಾಮಾನು ತರಕ್ಕೆ ನಿಮ್ಮ ಅಪ್ಪ ಅಂಗಡಿ ಮಡಗಿದಾನ? ಹೋಗಿ ತಗೊಬಂದ್ಬಿಡಕ್ಕೆ ಕಾಸು ಬೇಡವೇನೋ? ಗೇದಿ ಮಸ್ತರಿ ಸರಿ ಆಯ್ತದೆ, ಕಷ್ಟಪಟ್ಟು ಹೊಟ್ಟಿಲ್ ಕೂತ್ಕೊಂಡಿರೋಳ್ಗೆ ಏನು ಗೊತ್ತು? ಕಾಲ್ ಕಿರಿ ಹೊಡ್ತಾ ಹೋಗಿ ಬುದ್ಧಿ ಕಲೀರಿ ನೀವು. ಕಲಿಯಕ್ಕಿಲ್ಲ ಕತೆ, ಎಷ್ಟು ಹೇಳಿದ್ರು ಕಲಿಯಕ್ಕಿಲ್ಲ, ಮುಟ್ಟಕ್ಕಿಲ್ಲ ಕತೆ. ಸುಮ್ಮನೆ ಯಾಕೆ ಹಿಂಗೆ ಹೊಟ್ಟೆ ಉರ್ಸಿರಿ ನೀವು? ಹ್ಞೂ, ಹೊಟ್ಟೆ ಉರ್ಸ ಸಾಕಾಗದೆ ಇವಳಿಗೆ. ಹೊಟ್ಟೆ ಉರ್ಸ್ತಾವನಿ ಏನು ಹೊಡೆದು ಬಡ್ದು ಸೀಕ್ಸ ಕೊಟ್ಟು ಮುಗ್ಸ ಕೊಟ್ಟು ಹೊಡೆದು ಬಡ್ದು ಆಚ್ಕಾಕ್ಬಿಟ್ಟಿನಿ ಇವಳ. ನೀನು ಹೇಳೋದೇನಾದ್ರು ಕೇಳಿಸ್ಕೊಬಿಟ್ರೆ ಏನು ಗಳ್ಳ ಸೀಕ್ಸ ಕೊಡ್ತಿದ್ದಾನೇನೋ ಅನ್ಕೊಬಿಡ್ಬೇಕು. ನೀವು ಮೊದ್ಲಂಗಿಲ್ಲ ಕಂತ ಕಳಿ, ಭಾರಿ ಬದಲಾಗ್ಬಿಟ್ಟಿದ್ದೀರಿ. ಮೊದ್ಲಂಗಿಲ್ಲ ನೀವು. ನಾನಲ್ಲ, ನೀನಿಲ್ಲ ಮೊದ್ಲಂಗೆ. ಅವ್ವ, ಅದೇನದು ಅಣ್ಣನ ಓದ್ಕೇನೋ ಹಂಗೆ ಜಗಳ ಆಡ್ತಾ ಕೂತವ್ರೆ, ಹೋಗಿ ಏನಂತ ಕೇಳುವ ನೀನು. ಕುಳ್ಳ ಗಂಡ ಹೇಳ್ತಿರು ಜಗಳಾಡೋದಿನ ಮಸ್ತ, ಅವ್ರಿಗೆ ಅವ್ರಯ್ಯ ಸರಿ ತಕ್ಕಂತಕೋ. ಓ, ಗಂಡ ಹೇಳ್ತಿರ್ಗೆ ನ್ಯಾಯ ಹೇಳಕ್ ಹೋಗ್ಬಿಟ್ರೆ ಮಧ್ಯದಲ್ಲಿ ನಾವು ನಿಷ್ಠರು ಆಗೋಯ್ತೀವಿ ಅಷ್ಟಯ್ಯ. ಸುಮ್ಮನಿರು, ಅವ್ರು ಸರಿ ಆಯ್ತಾರೆ. ಮೊದಲೇ ಗಾಳಿ ಹೇಳಿಲ್ವೇನೋ ಕಡೆಯ, ಗಂಡ ಹೇಳ್ತಿರ್ ಜಗಳ ಉಣ್ಮನ್ಗ ಗಂಟ ಅಂತ. ಸರಿ ಆಯ್ತಾರೆ, ಅದಕ್ಕೆ ಅದಕ್ಕೆ ತಲೆ ಕೆಡ್ಸ್ಕೊಂಡು ನಡಿ. ಅವ್ವ, ಆಗ್ಲಿಂದ ಒಂದೇ ಸಮನೆ ಕಣವ, ಒಸಿ ಬೈದಾಡ್ತಿಲ್ಲ ಕಣವ, ಆಗ್ಲಿಂದ ಅರ್ಚಾಡ್ತಾವ್ರೆ ಕಣವ. ಹೋಗಿ ಕೇಳು. ನೀನು ಹೋಗಿ ನಿಂತಿದೆಯಲ್ಲ, ಅಣ್ಣವರು ಜಗಳಕ್ಕೆ ಹೋಗ್ತಿದ್ದಿಲ್ಲ. ಇತ್ತೀಚೆಗೆ ಯಾಕೋ ಕಣಯ್ಯ ರಮೇಶಣ್ಣ ಅಂತೂ ಒಂಥರ ಆಡ್ಬಿಟ್ಟವ್ರೆ ಕಣವ. ಮೊದಲು ಯಾರ ತವೇ ₹1 ಕೈ ಚಚ್ತಿಲ್ಲ. ಈಗ ಊರು ತುಂಬ ಸಾಲ ಮಾಡ್ಕೊ ಕೂತವ್ರೆ. ಏನು ಕೇಳು ನೋಡಿ. ಹೋಗಿ ನೋಡು, ಹೋಗೋತಿ ಏನಾಗಿರೋದು. ಏನಾರು ಸಣ್ಣ ಪುಟ್ಟ ವಿಚಾರ ಆದ್ರೆ ಏನೋ ಹೇಳ್ಬಿಟ್ಟು ಬಾ, ಇಲ್ಲಾಂದ್ರೆ ಕರೀನ ಬರ್ತೀನಿ. ನಿನ್ನ ಹಂಚ್ಕೊಂಡ್ರೆ ಆಯ್ಕಿಲ್ಲ ಕತ್ತಾಕೋ, ತಲೆ ಕೇಳ್ಕೊಬತ್ತೀನಿ. ಅವ್ರು ಹೆಚ್ಚು ಕಿಚ್ಚು ಕಡಿಮೆ ಮಾಡ್ಕೊಬಿಟ್ಟರು. ಅಲ್ಲ, ಇಷ್ಟು ಅರ್ಚಾಡಿದ್ರು ಕಿರ್ಚಾಡಿದ್ರು ಸುಮ್ಮನಿದ್ಯಲ್ಲ ನೀನು. ಗಂಡ ಹೇಳ್ತಿರು ಜಗಳಾಡ್ತಾ ಯಾವತ್ತೂ ಹೋಗ್ಬಿಡ್ತು. ಒಬ್ರಿಗೆ ಹೇಳಿದ್ರೆ ಒಬ್ರಿಗೆ ನಿಷ್ಠೂರ. ಆಮೇಲೆ ಇವ್ರನ್ನೇ ಹೇಳ್ತಾರಂತಲ್ಲ ಅವರು, ಅವ್ರನ್ನೇ ಹೇಳ್ತಾರಂತಲ್ಲ ಇವರು. ಇನ್ನು ಅಕಸ್ಮಾತ್ ನಾನು ಮಗನ ಕಡೆಗೆ ಹೇಳ್ಬಿಟ್ರೆ ಸೊಸೆ ಅಂತಾಳೆ, ನೀವು ಯಾವಾಗ ನಿಮ್ಮ ಮಗ ತಾನೇ ನಿಮ್ಮ ಮಗನ ಕಡೆ ಕೇಳ್ಕೊತಿದ್ದೀನಿ ಅಂತ ಅವಳು ಅಂತಾಳೆ. ಅಕಸ್ಮಾತ್ ಸೊಸೆದಿ ಕೇಳ್ಬಿಟ್ರೆ ಮಗ ಅಂತಾನೆ ನನಗಿಂತ ಅವಳೇ ಹೆಚ್ಚು ಅಂತ ಅವನಂತಾರೆ. ಅವ್ರವರು ಇನ್ನೊಂದು 4 ದಿವಸ ಕಳೆದ್ರೆ ಅವ್ರವರೇ ಚೆನ್ನಾಗಿರ್ತಾರೆ. ಏನು ಕಿತ್ತರುವೆ ಬರ್ದಿದ್ದವ್ರಂಗೆ ಹೊಂಟ್ಕೊಂಡಿರ್ತಾರೆ. ಇನ್ನು ಮಧ್ಯದಲ್ಲಿ ನಾವು ಹೋಗಿ ನ್ಯಾಯಿಗೆ ಮಾಡಿರ್ತೀವಲ್ಲ, ನಾವು ನಿಷ್ಠರು ಆಯ್ತೀವಿ. ಅದ್ರ ಬದಲು ಅವ್ರ ಸಂಸಾರವ ಅವರೇ ಸರಿ ಮಾಡ್ಕೊಂಡ್ರೆ ಸರಿ. ಇಲ್ಲಾಂದ್ರೆ ನಮ್ಮ ಕಡೆಗೆ ನ್ಯಾಯ ಹೇಳ್ತಾರಲ್ಲ ಅನ್ಕೊಂಡು ಹೆಚ್ಚು ಮಾಡ್ತಾರೆ. ಅವರೇ ನೆಟ್ಟಿಗೆ ನೆರವಾಗಿ ಮಾಡ್ಕೋಬೇಕು. ಕಿತ್ತಾಡ್ಲಿ ಪತ್ತಾಡ್ಲಿ ಅವ್ರಿಗೆ ಅವ್ರ ತಾನೇ ಗಂಡ ಹೇಳ್ತಿರು. ನಾಳು ಅತ್ತೆಗೆ ಹೇಳ್ತೀನಿ, ಅತ್ತೆ ಹೋಗಿಲಿ, ಇವ್ರಿಗೆ ಸರಿ ಆಯ್ತದೆ. ಅವರೇ ಸರಿ. ಬಾಯಿ ಮುಚ್ಚಕ್ಕೆ ಇತ್ತಾಗ ಈಚಿಗೆ ಅತ್ತೆ ಏನು ಕೇಳ್ತಾ ಇಲ್ಲಲ್ಲ, ಮಾಡ್ತಾ ಇಲ್ವಲ್ಲ, ಅದಕ್ಕೆ ಎಚ್ಕ ಕುಣಿತಾಕೂತವ್ರೆ. ಅಣ್ಣ ಅಣ್ಣ, ಏನ್ ಕುಳ? ಅಲ್ಲ ಕಣ, ಆಗ್ಲಿಂದ ಅದೇ ಖರ್ಚಾಡ್ತಾ ಇದ್ದೀನಿ ನೀನು. ಅಲ್ಲ, ಏನಾಯ್ತು? ಅದ ಸುಮ್ಮನೆ ಇದ್ದಕ್ಕಿದ್ದಂಗೆ ಖರ್ಚಾಡ್ತಾ ಕೂತಿದ್ದಿಲ್ಲ, ಏನಾಯ್ತಣ್ಣ? ಏನಾದ್ರು ಪ್ರಾಬ್ಲಮ್? ಏನಾದ್ರು ತೊಂದ್ಕಿಂದ್ರೆ ಏನ್ ಬೇಕಾಗಿಲ್ಲ ಕತೆ. ಇಂಥವ್ ಹೇಳ್ಸ್ಕೊಳಕ್ಕೆ ನಿಂದು ಎಷ್ಟಿದೆ ಅಷ್ಟು ನೋಡ್ಕೊಂಡು ಹೋಗು ನೀನು, ತಿಕ್ಕ ಮುಚ್ಕೊಂಡು. ಅಣ್ಣ, ಏನ್ ಮಾತಾಡ್ತಿದ್ದೀನಿ ನೀನು? ಏನೋ ನೀನು ನಟ್ಟಿಲಿ ಏನೂ ಇಲ್ಲ ಅಂದ್ಬಿಟ್ಟು ಉಣ್ಣಕ್ ಬಂದಿದ್ದಾನ? ಏನೋ ಕಿತ್ತಾಡ್ತಿದ್ರಲ್ಲ ಏನು ಅಂತ ಕೇಳದ ಅನ್ಕೊಬಂದ್ರೆ ಹಿಂಗಾಡ್ತಿದ್ದಿಲ್ಲ ನೀನು. ಏನಾಯ್ತದ್ಕೆ? ಏನಂತ ಹೇಳನೆ? ಅಣ್ಣ, ಮರ್ಯಾದಿಂದ ಮಾತಾಡೋಣ. ಇದು ಏನಣ್ಣ ಹಿಂಗ್ ಮಾತಾಡ್ತಿದ್ದೀನಿ ನೀನು ಇತ್ತೀಚೆಗೆ? ಹೆಂಗ್ ಮಾತಾಡೋರು? ಮಾತಾಡಂಗೆ ಮಾತಾಡ್ದು ಕತೆ.